ತಲೆಯಲ್ಲಿ ನಮ್ಮ ಕೊಳಕನ್ನು ತೆಗೆದಾಕ್ಬಿಡ್ಬೇಕು. ಯಾಕೆಂದರೆ ನಾವು ನಮ್ಮ ಆಹಾರದಿಂದನೇ ಆ ಕೊಳಕನ್ನು ನಾವು ಶರೀರದಾಗ ಹಾಕ್ಕೊಂಡಿದ್ದೀವಿ. ಮತ್ತು ಆಹಾರದಿಂದನೇ ಆ ಕೊಳಕು ತೆಗಿಬೋದು ಅಂತ ಅನ್ನೋದು ನಿಮ್ಗೆ ಕಾನ್ಫಿಡೆನ್ಸ್ ಬೇಕು ಅಂತ ಹೇಳ್ತೀನಿ. ನಮಗೇನು ಒಂಥರ ಮೈಂಡಲ್ಲಿ ಇದಾಗೋಗ್ಬಿಟ್ಟೈತೆ, ಕೊಲೆಸ್ಟ್ರಾಲ್ ಬಂದುಬಿಡ್ತು, ಟ್ರೈಗ್ಲಿಸರೈಡ್ ಬಂದುಬಿಡ್ತು, ಇನ್ನು ಆರ್ಟ್ರಿ ಬ್ಲಾಕೇಜ್ ಆಗೋಗ್ಬಿಡ್ತೈತೆ, ಇನ್ನು ನಾವು ಸತ್ತೋಗ್ಬಿಡ್ತೀವಿ, ಹಾರ್ಟ್ ಅಟ್ಯಾಕ್ ಯಾವಾಗ ಆಗ್ತೈತೆ ಅಂತ. ಆ ಹಾರ್ಟ್ ಊದ್ಕೊಳ್ತು ಅಂತಂದರೆ ಎಜೆಕ್ಷನ್ ಫ್ರ್ಯಾಕ್ಷನ್ ಏನಾದರೂ 20-25% ಇತ್ತು ಅಂತಂದರೆ ವರ್ಲ್ಡಲ್ಲಿ ಸೈನ್ಸ್ ಇಲ್ಲ ಅದಕ್ಕೆ ಮತ್ತೆ ನಾರ್ಮಲ್ ಮಾಡೋದಕ್ಕೆ. ಯಾಕೆಂದರೆ ಡಯಾಬಿಟಿಸ್ ಪೇಷಂಟ್ಸು ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಸ್ಟ್ಯಾಟಿನ್ಸು ಆ ಒಂದು ಬ್ಲಡ್ ಥಿನ್ನರ್ಸ್ ತಗೊಳ್ಳೋದ್ರಿಂದ ಮತ್ತು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಕಂಟ್ರೋಲ್ ಆಗಲ್ಲ ಶುಗರು. ಅವರು ನನ್ನ ಪ್ರಿನ್ಸಿಪಲ್ಸನ್ನು ಅಡಾಪ್ಟ್ ಮಾಡಬೇಕು, ಬೇರೆ ಟ್ಯಾಬ್ಲೆಟ್ಸ್ ಬಿಡಬಾರ್ದು. ಅದನ್ನು ನೀವು ತಿಳ್ಕೊಂಡು ಕರೆಕ್ಟಾಗಿ ಫಾಲೋ ಮಾಡ್ತು ಅಂತಂದರೆ ಯು ವಿಲ್ ಎಂಜಾಯ್ ದ ಲೈಫ್. ಈಗ ಈ ಒಂದು ಕೊಲೆಸ್ಟ್ರಾಲ್ ರೈಸ್ ಆಗೋಯಿತು, ಮತ್ತು ಏನು BP ರೈಸ್ ಆಗೋಯಿತು, ಟ್ರೈಗ್ಲಿಸರೈಡ್ ರೈಸ್ ಆಗೋಯಿತು. ಸೊ ಇವೆಲ್ಲ ರಿಪೋರ್ಟ್ಸ್ ಬಂದ ತಕ್ಷಣ ನಮಗೆ ಒಂಥರ ಇದಾಗುತ್ತೆ, ಅಯ್ಯೋ ನನಗೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಇದು ಅಂತ. ಸೊ ನನ್ನ ಪ್ರಕಾರ ಫಸ್ಟ್ ಆಫ್ ಆಲ್ ತಲೆಯಲ್ಲಿ ನಮ್ಮ ಕೊಳಕನ್ನು ತೆಗೆದಾಕ್ಬಿಡ್ಬೇಕು. ಯಾಕೆಂದರೆ ನಾವು ನಮ್ಮ ಆಹಾರದಿಂದನೇ ಆ ಕೊಳಕನ್ನು ನಾವು ಶರೀರದಾಗ ಹಾಕ್ಕೊಂಡಿದ್ದೀವಿ. ಮತ್ತು ಆಹಾರದಿಂದನೇ ಆ ಕೊಳಕು ತೆಗಿಬೋದು ಅಂತ ಅನ್ನೋದು ನಿಮ್ಗೆ ಕಾನ್ಫಿಡೆನ್ಸ್ ಬೇಕು ಅಂತ ಹೇಳ್ತೀನಿ. ನಮಗೇನು ಒಂಥರ ಮೈಂಡಲ್ಲಿ ಇದಾಗೋಗ್ಬಿಟ್ಟೈತೆ, ಕೊಲೆಸ್ಟ್ರಾಲ್ ಬಂದುಬಿಡ್ತು, ಟ್ರೈಗ್ಲಿಸರೈಡ್ ಬಂದುಬಿಡ್ತು, ಇನ್ನು ಆರ್ಟ್ರಿ ಬ್ಲಾಕೇಜ್ ಆಗೋಗ್ಬಿಡ್ತೈತೆ, ಇನ್ನು ನಾವು ಸತ್ತೋಗ್ಬಿಡ್ತೀವಿ, ಹಾರ್ಟ್ ಅಟ್ಯಾಕ್ ಯಾವಾಗ ಆಗ್ತೈತೆ ಅಂತ. ಸೊ ದಟ್ ಇಸ್ ರಾಂಗ್ ಮೋಷನ್. ಸೊ ನಾನಂತೂ ಡಾಕ್ಟರ್ BM ಹೆಗ್ಡೆ ಸಾಹೇಬ್ರದ ವೆರಿ ಫ್ಯಾನ್ ಅವ್ರಿಗೆ. ಅವ್ರದ್ದು ಪ್ರತಿಯೊಂದು ಟಾಕ್ಸು ಕೇಳಿದ್ದೀನಿ. ಸೊ ನನ್ನ ಒಂದು ಮೆಡಿಕಲ್ ಏನಿದೆ ಸೈನ್ಸು ಏನು ಡಿಫೈನ್ ಮಾಡಿದ್ದೀನಿ ನಾನು ಆಯುರ್ವೇದದಲ್ಲಿ ಅಲೋಪತಿಕ್ ಪ್ರಿನ್ಸಿಪಲ್ಸ್ನ ಬ್ಲೆಂಡ್ ಮಾಡಿ ಅದನ್ನು ತುಂಬ ಚೆನ್ನಾಗಿ ಅದನ್ನು ಅಳವಡಿಸ್ಕೊಂಡಿದ್ದೀನಿ. ಈಗ ನಿಮಗನಿಸುತ್ತೆ, ಏನಪ್ಪ ರಾಜು ಹಿಂಗೆ ಹೇಳ್ತಾ ಇದ್ದಾನೆ, ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಅನ್ನೋದು ನಿಮ್ಮ ಮೈಂಡಲ್ಲಿ ಬರುತ್ತೆ. ಸೊ ಫಸ್ಟ್ ಆಫ್ ಆಲು ನಾನು ನಿಮಗೇನೆ ಕ್ವಶನ್ ಕೇಳ್ತೀನಿ, ಯಾರಾದರೂ ಫಸ್ಟ್ ಒಂದು ಸ್ಟೆಂಟ್ ಹಾಕ್ಕೊಂಡ್ರೆ ಸೊ ಮತ್ತೆ ಒಂದೊಂದು ಸ್ಟೆಂಟ್ಗೆ ಹೋಗಲ್ವಾ, ಮತ್ತೆ ಒಂದು ಸ್ಟೆಂಟ್ಗೆ ಹೋಗ್ತಾರೆ, ಮತ್ತೆ ಇನ್ನೊಂದು ಸ್ಟೆಂಟು. ಕೆಲವರು ನನ್ನ ಹತ್ರ ಬರ್ತಾರೆ 8 ಸ್ಟೆಂಟ್ ಹಾಕ್ಸ್ಕೊಂಡಿರೋರು ಬರ್ತಾರೆ. ಯಾಕೆ ಅಂತಂದರೆ ಕಂಟಿನ್ಯೂಸ್ ಆಗಿ ಅವರಿಗೆ ಇದು ಬ್ಲಾಕೇಜ್ ಆಗ್ತಾನೆ ಇರ್ತೈತೆ. ಅದು ಯಾಕೆ ಬ್ಲಾಕೇಜ್ ಆಗುತ್ತೆ ಆರ್ಟ್ರೀಸು, ಆ ಒಂದು ಬ್ಲಾಕೇಜನ್ನು ಫರ್ದರ್ ಯಾಕೆ ನಾವು ತಡೆ ಮಾಡೋಕ್ಕಾಗಲ್ಲ ಸೊ ಅನ್ನೋದು ಇದುವರೆಗೂ ವರ್ಲ್ಡ್ ಮೆಡಿಕಲ್ ಸೈನ್ಸಲ್ಲಿ ಏನು ಕಂಡುಹಿಡಿಯೋಕ್ಕಾಗಿರಲಿಲ್ಲ. ಈಗೇನು ಸಿಂಪಲ್ಲು, ಈ ಪ್ರಾಬ್ಲಮ್ ಬಂತು ಅಂತಂದರೆ ಮೇಂಟೈನ್ ಮಾಡೋದಕ್ಕೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸು, ಅದು ಸ್ಟ್ಯಾಟಿನ್ಸ್ ಕೊಡ್ತಾರೆ, ಮತ್ತು ಬ್ಲಡ್ ಥಿನ್ನರ್ಸ್ ಕೊಡ್ತಾರೆ, ಬೀಟಾ ಬ್ಲಾಕರ್ಸ್ ಕೊಡ್ತಾರೆ, ಸೊ ಸರ್ಟನ್ ಸಪ್ಲಿಮೆಂಟ್ಸ್ ಕೊಡ್ತಾರೆ. ಈಗ ನಮಗೇನು ಇವೆಲ್ಲನೂ 500 ಇಯರ್ಸ್ದು ಅಷ್ಟೇ ಏನು ಹಿಸ್ಟ್ರಿ. ನಮ್ಮದೇನು ಆಯುರ್ವೇದ ಹಿಸ್ಟ್ರಿ, ಇಟ್ಸ್ ಮೋರ್ ದ್ಯಾನ್ 5000 ಇಯರ್ಸ್ ಹಿಸ್ಟ್ರಿ. ಸೊ ಇಲ್ಲೇನು ಮನೆಯಲ್ಲೇ ಇದೆ, ಅದಕ್ಕೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ. ಸೊ ಈಗ ಫಸ್ಟ್ ಆಫ್ ಆಲ್ ನಾನು ಅಡ್ರೆಸ್ ಮಾಡ್ತೀನಿ, ಇದು ಬ್ಲಾಕೇಜ್ ಆಗೋದು ಯಾತಕ್ಕೆ. ಒಂದ್ಸರಿ ಬ್ಲಾಕೇಜ್ ಶುರುವಾಯಿತು ಅಂದರೆ ಕಂಟಿನ್ಯೂಸ್ ಆಗುತ್ತೆ. ಆ ಬ್ಲಾಕೇಜ್ ಆಯಿತು ಅಂತಂದರೆ ಕರೆಂಟ್ ಮೆಡಿಕಲ್ ಸೈನ್ಸ್ ಅಡ್ರೆಸ್ ಆಗೋದೇನು 15 mm to 30 mm ಏನು ಆರ್ಟ್ರೀಸ್ ಇದೆ ಬ್ಲಡ್ ಸರ್ಕ್ಯುಲೇಷನ್ಸ್ಗೆ, ಅದನ್ನಷ್ಟೇ ಅಡ್ರೆಸ್ ಮಾಡೋಕ್ಕಿರೋದು. ಏನು ಸ್ಟೆಂಟು ಮತ್ತು ಬೈಪಾಸು ಮತ್ತು ಇದು ಏನು ಗ್ರಾಫ್ಟಿಂಗು. ಬಟ್ ವೇರಸ್ ಆ ಆರ್ಟ್ರೀಸಿಂದ ಫರ್ದರ್ ಡೌನ್ ದ ಲೈನ್ ಏನು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸೆಲ್ಗೆ, ಅದು ಸಣ್ಣ ವೆಸಲ್ ಆದಾಗ ಅದನ್ನು ನಾವು ಕೆಪಿಲರೀಸ್ ಆ್ಯಂಡ್ ಮೈಕ್ರೋ ಕೆಪಿಲರೀಸ್ ಅಂತ ಮತ್ತೆ ಸೆಗ್ರಿಗೇಷನ್ ಮಾಡ್ತೀವಿ. ಆ ಕೆಪಿಲರೀಸ್ ಆ್ಯಂಡ್ ಮೈಕ್ರೋ ಕೆಪಿಲರಿ ಸೈಜ್ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ.
1 ಮೈಕ್ರಾನ್ ಟು 20 ಮೈಕ್ರಾನ್. 1 ಮೈಕ್ರಾನ್ ಅಂದರೆ 1/1000 mm. ಅದಕ್ಕೆ ಕಣ್ಣಿಗೆ ಕಾಣಲ್ಲ ಅದು. ಅದು ಬೇಸಿಕಲಿ ಯಾವುದೇ ಆರ್ಗನ್ ಡಿಸ್ಫಂಕ್ಷನ್ ಆಯಿತು ಅಂತಂದರೆ ಅವೆಲ್ಲ ಬ್ಲಾಕ್ ಆಗಿರ್ತದೆ. ಅದಕ್ಕೆ ನಮ್ಮಲ್ಲಿ ಕರೆಂಟ್ ಮೆಡಿಕಲ್ಸಲ್ಲಿ ಅಡ್ರೆಸ್ ಮಾಡೋಕ್ಕಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಹಾರ್ಟ್ ಡಿಸೀಸ್ ತಗೊಳ್ಳಿ, ಅದ್ರಲ್ಲಿ ನನ್ನ ಪ್ರಕಾರ 2 ಸೆಗ್ರಿಗೇಟ್ ಮಾಡ್ಬೋದು. ಒಂದು ವೆಸಲ್ ಡಿಸೀಸು, ಅದಕ್ಕಿದೆ ಟೆಂಪ್ರರಿ ಸೊಲ್ಯೂಷನ್ಸು. ಇನ್ನೊಂದು ಹಾರ್ಟನ್ನೇ ಊದ್ಕೊಳ್ಳೋದು, ಅದನ್ನು ನಾವು ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಅಂತ ಏನೋ ಹೇಳ್ತೀವಿ. ಈಗ ಆ ಹಾರ್ಟ್ ಊದ್ಕೊಳ್ತು ಅಂತಂದರೆ ಎಜೆಕ್ಷನ್ ಫ್ರ್ಯಾಕ್ಷನ್ ಏನಾದರೂ 20-25% ಇತ್ತು ಅಂತಂದರೆ ವರ್ಲ್ಡಲ್ಲಿ ಸೈನ್ಸ್ ಇಲ್ಲ ಅದಕ್ಕೆ ಮತ್ತೆ ನಾರ್ಮಲ್ ಮಾಡೋದಕ್ಕೆ. ಯಾಕೆ ಅಂತಂದರೆ ಆ ಒಂದು ಹಾರ್ಟ್ ಸೆಲ್ಗೇನು ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು, ಆ ಒಂದು ಕೆಪ್ಲರೀಸ್ ಆ್ಯಂಡ್ ಮೈಕ್ರೋ ಕೆಪ್ಲರೀಸು ಟೋಟ್ಲಿ ಬ್ಲಾಕ್ ಆಗಿರುತ್ತೆ. ಸೇಮ್ ವೇ ಇಫ್ ಯು ಟೇಕ್ ಪ್ಯಾಂಕ್ರೆಟೈಟಿಸ್ ಅಂತ ಏನು ಪ್ಯಾಂಕ್ರೆಸ್ ಇದಾಗ್ತದೆ, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಡ್ಯಾಮೇಜ್ ಆಗ್ತೈತೆ, ಅದಕ್ಕೂ ಸೈನ್ಸ್ ಇಲ್ಲ. ಲೈಪೇಸ್ ಆ್ಯಂಡ್ ಅಮೈಲೇಸ್ ಅಬ್ನಾರ್ಮಲಿಟಿ ಆಯಿತು ಅಂದರೆ ನಾನ್ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ವಿತಿನ್ 15 days ನಾರ್ಮಲ್ ಆಗುತ್ತೆ. ಅದು ವಿತಿನ್ 15 days, ವರ್ಲ್ಡಲ್ಲಿ ಸೈನ್ಸ್ ಇಲ್ಲ. ಸೇಮ್ ವೇ ಅದೇ ಪ್ಯಾಂಕ್ರೇಸಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್, ಎಂಡೋಕ್ರೈನ್ ಅಂದರೆ ಅದ್ರ ಒಳಗಡೆ ಏನಾದರೂ ಇದಾಯಿತು ಅಂದರೆ, ಡಿಸ್ಟರ್ಬ್ ಆಯಿತು ಅಂದರೆ ಅದಕ್ಕೆ ಸೈನ್ಸ್ ಇದೆ. ಅದೇ ನಾವು ಬೀಟಾ ಸೆಲ್ಸ್ ಇದು ಇನ್ಸುಲಿನ್ ಉತ್ಪತ್ತಿ ಅವೆಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಇನ್ಸುಲಿನ್ ಕೊಡ್ತೀವಿ, ಅದು ಟ್ಯಾಬ್ಲೆಟ್ ಫಾರ್ಮಲ್ಲಿ. ಅದೇ ರೀತಿಯೇ ಅಲ್ಲೂ ಅದೇನೇ ಕೆಪ್ಲರೀಸ್ ಮೈಕ್ರೋ ಕೆಪ್ಲರೀಸ್ ಸಣ್ಣ ಆಯ್ತದೆ, ಅದು ಸರ್ಕ್ಯುಲೇಷನ್ ಮಾಡೋಕ್ಕಲ್ಲ. ಸೇಮ್ ವೇ ಇಫ್ ಯು ಕಮ್ ಡೌನ್ ಟು ಕಿಡ್ನಿ, ಅದೇ ರೀತಿಯೇ ಲಂಗ್ಸ್. ಈಗ ನಾನು ಐ ವಿಲ್ ಕಮ್ ಬ್ಯಾಕ್ ಟು ದಿ ಅಗೈನ್ ಇದಕ್ಕೆ ಕೊಲೆಸ್ಟ್ರಾಲ್ ಆ್ಯಂಡ್ ಬ್ಲಡ್ ಥಿನ್ನರ್ದು ಯಾವ ರೀತಿ ಇದು ಮಾಡೋದಕ್ಕೆ ಮತ್ತು ಇದು ಡ್ಯಾಮೇಜ್ ಆಗೋದಕ್ಕೆ ಕಾರಣಗಳಂತ. ಈಗ ನಮ್ಮಲ್ಲಿ ಕರೆಂಟ್ ಮೆಡಿಕಲ್ ಸೈನ್ಸಲ್ಲಿ ಏನು ಟ್ರೈಗ್ಲಿಸರೈಡ್ಸು ಮತ್ತು ಕೊಲೆಸ್ಟ್ರಾಲ್ಸ್ ಅಬ್ನಾರ್ಮಲಿಟಿ ಇತ್ತು ಅಂತಂದರೆ ಕ್ಯಾಲ್ಸಿಫಿಕೇಷನ್ ಫಾರ್ಮೇಷನ್ ಆಗುತ್ತೆ, ಫರ್ದರ್ ಎಲ್ಲ ಆರ್ಗನ್ಸು ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ನಾವು ಸರ್ಟನ್ ಸಿಂಥೆಟಿಕ್ ಮೆಡಿಕೇಷನ್ಸು, ಸ್ಟ್ಯಾಟಿನ್ಸು, ಬ್ಲಡ್ ಥಿನ್ನರ್ ತೊಗೊಳ್ಬೇಕು ಅಂತ ಇದೆ. ಇವು ತಗೊಂಡ್ರೆ BM ಹೆಗ್ಡೆ ಸಾಹೇಬರು ವೆರಿ ಕ್ಲಿಯರ್ ಆ್ಯಂಡ್ ವೆರಿ ಕ್ಲಾರಿಟಿ ಹೇಳಿದರೆ, ಸೊ ನಮ್ಮದು ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ. ಈಗ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಡಯಾಬಿಟಿಸ್ ಪೇಷಂಟ್ಸ್ಗೆ ಕೆಲವೊಂದು ವೇಳೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಸೊ ಅವರು ಆಟೋಮೆಟಿಕ್ಲಿ ಸ್ಟ್ಯಾಟಿನ್ಸು ಮತ್ತು ಬ್ಲಡ್ ಥಿನ್ನರ್ಸು ಇನ್ವೇರಿಯಬಲಿ ತೊಗೊಳ್ಳೇಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆಲ್ಟರ್ನೇಟಿವ್ ನಾವು ಸೊಲ್ಯೂಷನ್ ಕೊಟ್ಟರೆ ಮನೆಮದ್ದು, ಸೊ ಆಟೋಮೆಟಿಕ್ಲಿ ಅವರಿಗೆ ಅದು ತೊಗೊಂಡ್ರೆ ಏನು ಲಿವರ್ ಡ್ಯಾಮೇಜ್ ಆಗಿ ಪ್ರಾಬ್ಲಮ್ ಫರ್ದರ್ ಆಗುತ್ತೆ ಅದನ್ನು ತಡೆಯಬಹುದು. ಇದನ್ನು ಯಾವ ರೀತಿ ಲಿವರ್ ಡ್ಯಾಮೇಜ್ ಆಗುತ್ತೆ? ಯಾರು ಸ್ಟ್ಯಾಟಿನ್ಸ್ ಆ್ಯಂಡ್ ಬ್ಲಡ್ ಥಿನ್ನರ್ಸ್ ತೊಗೊಂಡ್ರು ಅಂತಂದರೆ ಲಿವರ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ಸೊ ಲಿವರೇನೇ ಮೇನ್ ಕಣಜ, ಅಂದರೆ ಸೈಲೋಸ್. ಅದು ನಾವೇನು ಊಟ ಮಾಡ್ತೀವಿ ಆವಾಗ ಆ ಗ್ಲೂಕೋಸನ್ನು ಅಬ್ಸಾರ್ಪ್ಷನ್ ಮಾಡಿಕೊಂಡು ಗ್ಲೈಕೋಜನ್ ಫಾರ್ಮೆಟಲ್ಲಿ ಅದನ್ನು ಸೇವ್ ಮಾಡ್ಕೊಳ್ತದೆ. ಸೇವ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕು ನಮಗೆ ಎನರ್ಜಿ ಆವಾಗ ರಿಲೀಸ್ ಮಾಡುತ್ತೆ. ಈಗ ಅದನ್ನೇ ನೀವು ಕೊಂದುಬಿಟ್ರೆ ಏನಾಗುತ್ತೆ? ಬ್ಲಡ್ಡಲ್ಲೇ ಇರುತ್ತೆ. ಸೊ ಆದ್ದರಿಂದ ಕೆಲವರಿಗೆ 120 ಯೂನಿಟ್ಸ್ ಇನ್ಸುಲಿನ್ ಅವರು ನನ್ನ ಹತ್ರ ಬರ್ತಾರೆ. ನಾನು ಆಗಲೇ ಹೇಳಿದ ಕರೆಂಟ್ ಮೆಡಿಕಲ್ ಸೈನ್ಸಲ್ಲಿ ಏನಾಗಲ್ಲ, ಅವರೇ ಬರೋದು ನನ್ನ ಹತ್ರ ಅಂತ. ಅವ್ರಿಗೆ ಅದು ಸ್ಟೋರ್ ಆಗೋದೇ ಇಲ್ಲ, ಅದು ಆಟೋಮೆಟಿಕ್ಲಿ ಬ್ಲಡ್ಡಲ್ಲೇ ಇರುತ್ತೆ. ಹಾರ್ಟ್ ಪ್ರಾಬ್ಲಮ್ಮು ತಗೊಳ್ಳೇಬೇಕು ಪಾಪ. ಕರೆಂಟ್ ಮೆಡಿಕಲ್ ಸೈನ್ಸಲ್ಲಿ ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲ. ಒಂಥರ ಅಡಿಕೆ ಇದು ಕಟ್ ಮಾಡ್ತೀವಲ್ಲ, ಅದರಲ್ಲಿ ಸಿಕ್ಕಾಕೊಂಡಂಗೆ ಆಗುತ್ತೆ. ಅಂತಹ ಸಮಯದಲ್ಲಿ ನಾವು ನಮ್ಮ ಮನೆಮದ್ದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತನ್ನೋದು ಇವತ್ತು ನಾನು ಕ್ಲಾರಿಫೈ ಕೊಡ್ತೀನಿ ನಿಮಗೆ ಅಥಾರಿಟೇಟಿವ್ ಆಗಿ. ಆಮೇಲೆ ಮತ್ತೆ ಕ್ವಶನ್ ಆಗುತ್ತೆ ನಿಮ್ಮ ಮೈಂಡಿಗೆ, ಏನು ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ. ನಾನು ವೆರಿ ಸಿಂಪಲ್, ನಾನೇನು ಮೆಡಿಕಲ್ ಡಾಕ್ಟರ್ ಅಲ್ಲ, ಅದನ್ನು ಮೆಟಿಕ್ಯುಲಸ್ ಆಗಿ ಆ ಕೆಮಿಕಲ್ಸ್ನ ಎಲ್ಲ ಇದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನೊಂದು ಲೇಮ್ಯಾನ್ ಆಗಿ ಯಾವ ರೀತಿ ಇದು ಆ್ಯಕ್ಷನ್ ಮಾಡುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಇದು ನಮ್ಮ ಹೊಟ್ಟೆಯಲ್ಲಿರೋ ಉಪಯುಕ್ತ ಜೀವಾಣುಕ್ಕೆ ನರಿಷ್ ಮಾಡುತ್ತೆ. ಅದೇನು ವಿಕಲಾಂಗ ಆಗಿರುತ್ತೆ, ಡಿಸ್ಫಂಕ್ಷನ್ ಆಗುತ್ತೆ, ಅದನ್ನು ರೆಗ್ಯುಲೇಟ್ ಮಾಡಿ ಅದು ಪರ್ಟಿಕ್ಯುಲರ್ ಅನ್ನೋನ್ ಎನ್ಸೈಮ್ಸ್
ವಿಚ್ ವಿ ಡು ನಾಟ್ ನೋ, ಅದನ್ನು ರಿಲೀಸ್ ಮಾಡುತ್ತೆ. ಅದಕ್ಕೆ ಗೊತ್ತು ಯಾವ ಪರ್ಟಿಕ್ಯುಲರ್ ಆರ್ಗನ್ ಅಂಡರ್ನರಿಶ್ ಆಗಿ ಡಿಸ್ಫಂಕ್ಷನ್ ಆಗಿದೆ, ಅದರಿಂದ ಈ ಒಂದು ಕೊಲೆಸ್ಟ್ರಾಲ್ ಆಮೇಲೆ ಇದು ಟ್ರೈಗ್ಲಿಸರೈಡ್ಸ್ ಇವೆಲ್ಲದೂ ಇಂಬ್ಯಾಲೆನ್ಸ್ ಆಗಿರೋದು ಅಂತ ನನ್ನ ಭಾವನೆ. ಅದನ್ನು ಇದು ಅಡ್ರೆಸ್ ಮಾಡೋದ್ರಿಂದ ಆಟೋಮೆಟಿಕ್ಲಿ ಆ ಆರ್ಗನನ್ನು ನಾವು ಸ್ಟಿಮ್ಯುಲೇಟ್ ಮಾಡಿ ಅದರ ಏನು ಹಾರ್ಮೋನ್ಸು ದಟ್ ವಿ ಡು ನಾಟ್ ನೋ ನಾರ್ಮಲ್ ಮಾಡಿದಾಗ ಅದ್ರ ಕ್ಯಾಸ್ಕೇಡಿಂಗ್ ಎಫೆಕ್ಟು ದ ಹೋಲ್ ಬಾಡಿ ಸಿಸ್ಟಮ್ ಸಿಗುತ್ತೆ. ಸೊ ಆಟೋಮೆಟಿಕ್ಲಿ ನಾರ್ಮಲ್ ಆಗುತ್ತೆ. ಸೊ ಇಲ್ಲ ಅಂದರೆ ನಾನೇನು ಮ್ಯಾಜಿಕ್ ಮಾಡ್ತಲ್ಲ, ಏನೂ ಇಲ್ಲ. ನಾನು ಹೇಳೋ ಒಂದು ಊಟ ಪ್ರಿಬಯೋಟಿಕ್ಸು, ಪ್ರೋಬಯೋಟಿಕ್ಸು, ಆಮೇಲೆ ರಾ ವೆಜಿಟಬಲ್ ಜ್ಯೂಸು ತಗೊಂಡ್ರೆ ಆತ್ಮಸಾಕ್ಷಿಯಾಗಿ ಅವರು ನಾನು ಹೇಳಿದ್ದು ನಾನು ಇವ್ರಿಗೂ ಬುಕ್ ಕೊಡ್ತೀನಿ ಪೇಷಂಟ್ಸ್ಗೆ. ಇಲ್ಲ ಅವರು ಡಿಜಿಟಲ್ ಬುಕ್ಕು ಆರಾಮಾಗಿ ನನ್ನ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಬೋದು. ಹೇಳೆಯಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ಫಾಲೋ ಮಾಡ್ತಂದರೆ ಒಂದೇ ತಿಂಗಳಲ್ಲಿ ದೇ ಕ್ಯಾನ್ ಸಿ ಚೇಂಜಸ್. ಅದ್ರ ಜೊತೆಯಲ್ಲೇ ಯೂರಿಕ್ ಆ್ಯಸಿಡ್ ಇದ್ದರೂ ಅದನ್ನು ವೈಪೌಟ್ ಆಗೋಗ್ಬಿಡ್ತದೆ, ಈ ಒಂದು ಸಿಸ್ಟಮ್ ನಾನೇನು ಹೇಳ್ತೀನಿ ಅಂತ. ಸೊ ಏನು ಒಂದು ಪ್ರಿಬಯೋಟಿಕ್ಸು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಬೆಳ್ಳುಳ್ಳಿ, ಶುಂಠಿ, ಮೆಂತೆಕಾಳು ಲಾಸ್ಟ್ ಒಂದು ಎಪಿಸೋಡಲ್ಲಿ. ಆ ಬೆಳ್ಳುಳ್ಳಿ ಸುಮಾರು ಕೆಮಿಕಲ್ ಆ್ಯಕ್ಟಿವಿಟಿದು ಅಂತಲೂ ಡಾಕ್ಟರ್ BM ಹೆಗ್ಡೆ ಸಾಹೇಬ್ರು ಹೇಳ್ತಾರೆ. ಬಟ್ ನಾನು ಇನ್ನು ಡಿಫ್ರೆಂಟಾಗಿ ಹೇಳೋದಂದರೆ ಆಗಲೇ ಹೇಳಿದ್ದೀನಿ, ಇದು ಇಟ್ ವಿಲ್ ಆ್ಯಕ್ಟ್ ಲೈಕ್ ದ ರಿಯಲ್ ಪ್ರಿಬಯೋಟಿಕ್ ಆಗಿ, ಫುಡ್ ಆಗಿ ಫಾರ್ ದಿ ಬೆನಿಫಿಷಿಯಲ್ ಮೈಕ್ರೋಬ್ಸ್. ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲ, ಸೊ ಅವರು ಆಟೋಮೆಟಿಕ್ಲಿ ಬಾಳೆಹಣ್ಣು ತಿನ್ಬೋದು ಅಥವಾ ಸ್ವೀಟ್ ಪೊಟೆಟೊ ತಿನ್ಬೋದು, ಅಂದರೆ ಗೆಣಸು. ಸೊ ಆಮೇಲೆ ಇದು ಏನು ಶುಂಠಿ ಸ್ಲೈಸು, ಆಮೇಲೆ ಮೆಂತೆಕಾಳು 1 ಟೀ ಸ್ಪೂನು, ಶುಂಠಿ 1 ಸೆಂಟಿಮೀಟರು, ಬೆಳ್ಳುಳ್ಳಿ 2 ರಿಂದ 4 ಎಸಳು. ಕೆಲವರು ತಿನ್ನೋ ಖಾರ ಆಯ್ತು ಅಂದರೆ ಅರ್ಧ ಎಸಳು ನುಂಗ್ಬಿಡಲಿ, ನೀರು ಕುಡಿಲಿ, ಆಮೇಲೆ ಇದು ಮಾಡ್ಕೊಳ್ಳಿ. ಸೊ ಆಮೇಲೆ ಇದೊಂದು, ಮತ್ತು ಹಸಿ ತರಕಾರಿ ಜ್ಯೂಸು. ಏನು B3 ಅಂದರೆ ಬೀಟ್ರೋಟು, ಮತ್ತು ಬಾಟಲ್ ಗಾರ್ಡು ಅಂದರೆ ಸೋರೆಕಾಯಿ, ಆಮೇಲೆ ಬೀಟ್ಲ್ ವೈನ್ ಅಂತಂದರೆ ವೀಳ್ಯದೆಲೆ, ಆಮೇಲೆ C4 ಕ್ಯಾರೆಟು, ಕ್ಯಾಬೇಜು, ಕುಕ್ಕುಂಬರು ಅಂದರೆ ಸೌತೆಕಾಯಿ, ಆಮೇಲೆ ಇದು ಧನಿಯಾ ಸೊಪ್ಪು, ಮತ್ತು ಇನ್ನೊಂದು ಎನಿ ಫ್ರೂಟ್, ಮತ್ತು ವೆಜಿಟಬಲ್ ಜ್ಯೂಸ್. ವೆಜಿಟಬಲ್ ಜ್ಯೂಸಲ್ಲಿ B3 ಬೀಟ್ರೋಟ್, ಬಾಟ್ಲ್ ಗಾರ್ಡ್ ಅಂದರೆ ಸೋರೆಕಾಯಿ, ಬೀಟ್ಲ್ ವೈನ್ ಅಂದರೆ ವೀಳ್ಯದೆಲೆ, C4 ಕ್ಯಾರೆಟು ಮತ್ತು ಕ್ಯಾಬೇಜು, ಮತ್ತು ಕುಕ್ಕುಂಬರ್ ಅಂದರೆ ಸೌತೆಕಾಯಿ, ಆಮೇಲೆ ಸಿಲಿರಿ ಅಥವಾ ಕೋರಿಯಂಡ್ರಮ್. ಸಿಲಿರಿ ಎಲ್ಲ ಕಡೆ ಸಿಗಲ್ಲ, ಕೋರಿಯಂಡ್ರಮ್ ಅಂದರೆ ಧನಿಯಾ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ. ಆಮೇಲೆ ಒಂದು ಹಣ್ಣು, ಪೈನಾಪಲ್ಲು, ಆ್ಯಪಲ್ಲು. ಇದೆಲ್ಲ ಈಕ್ವಲ್ ಕ್ವಾಂಟಿಟಿನ ಮಿಕ್ಸಿನೆಲ್ಲ ಅಥವಾ ಜ್ಯೂಸಲ್ಲಿ ಹಾಕ್ಬಿಟ್ಟು ತೆಗೆದ್ರೆ ಅದು ಬೆಸ್ಟ್ ಜ್ಯೂಸ್ ಬರುತ್ತೆ. ಅದರಲ್ಲಿ ವೀಳ್ಯದೆಲೆ 1 ಅಥವಾ 2, ಕೊತ್ತಂಬರಿ ಸೊಪ್ಪು 20 ರಿಂದ 25 ಗ್ರಾಮು. ಸೊ ಇದನ್ನು ನೀವು ಫಾಲೋ ಮಾಡಿ. ಬಿಫೋರ್ ಲಂಚ್ 1 ಗ್ಲಾಸ್ ರಾ ವೆಜಿಟಬಲ್ ಜ್ಯೂಸು, ಬಿಫೋರ್ ಡಿನ್ನರ್ 1 ಗ್ಲಾಸ್ ರಾ ವೆಜಿಟಬಲ್ ಜ್ಯೂಸು. 250 ಗ್ರಾಮು ವೆಜಿಟಬಲ್ಸಿಂದ 200 ಗ್ರಾಮ್ ಜ್ಯೂಸ್ ಬರುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ಈ ಒಂದು ವೆಜಿಟಬಲ್ಸ್ನ ಲೀಚಿಂಗ್ ಮಾಡಬೇಕು, ಕೆಮಿಕಲ್ಸ್ ತೆಗೆಯೋದಕ್ಕೆ, ಪೊಟ್ಯಾಶ್ ಕೆಮಿಕಲ್ಸು. ಅದು ಯಾವ ರೀತಿ ಅಂತಂದರೆ, ರಾತ್ರಿ ಎಲ್ಲ ವೆಜಿಟಬಲ್ಸ್ ನೀರಲ್ಲಿ ಮುಳುಗಿಸ್ಬೇಕು, ಬೆಳಿಗ್ಗೆ ಹಾಟ್ ವಾಟರಲ್ಲಿ ಡಿಪ್ ಮಾಡಿ ಅದನ್ನು ರಿನ್ಸ್ ಮಾಡಿ ಮತ್ತೆ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು. ಸೊ ಆ ರೀತಿ ಮಾಡಿದಾಗ ಏನಾಗ್ತದೆ, ಕೆಮಿಕಲ್ಸ್ ಎಲ್ಲ ಈಚೆ ಬರ್ತೈತೆ. ಸೊ ದೆನ್ ಅದನ್ನು ಜ್ಯೂಸರಲ್ಲಿ ಮಾಡಿದ್ರೆ ಬೆಸ್ಟ್ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಮಿಕ್ಸಿನಲ್ಲಿ ಮಾಡಿಬಿಟ್ಟು ಮತ್ತೆ ಶೋಧಿಸ್ಕೊಳ್ಬೋದು. ಸೊ ಇದು ಮಾಡಿ ನೀವು ಬ್ಲಡ್ ಪ್ಯಾರಾಮೀಟರ್ ನೋಡಿ, ದ ಡೇ 1 ನೀವು ಸಿಂಥೆಟಿಕ್ ಮೆಡಿಕೇಷನ್ಸ್ ಬಿಡ್ಬೋದು. ಆಮೇಲೆ ಏನೂ ಪ್ರಾಬ್ಲಮ್ ಆಗಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಇವಾಗ ನನ್ನಲ್ಲಿ ಎಷ್ಟು ಪೇಷಂಟ್ಸ್ ಅಕ್ರಾಸ್ ದ ಗ್ಲೋಬ್ ನಾನು ಟ್ರೀಟ್ ಮಾಡ್ತೀನಿ. ಆಮೇಲೆ ನಮ್ಮಲ್ಲಿ ಸುಮಾರು ಡಾಕ್ಟರ್ಸು ಪ್ರಾಕ್ಟೀಸ್ ಮಾಡ್ತಾರೆ, ಹಂಡ್ರೆಡ್ಸ್ ಆಫ್ ಡಾಕ್ಟರ್ಸು ನನ್ನ ಒಂದು ಪ್ರಿನ್ಸಿಪಲ್ಸನ್ನ.
ಸೊ ಆದ್ದರಿಂದ ನಾನು ಇಷ್ಟೇ ಹೇಳೋದು, ಮನೆಯಲ್ಲೇ ಮದ್ದಿದೆ, ಬಟ್ ಅದು ನಿಮಗೆ ಇಂಪಾರ್ಟೆಂಟ್ ಏನು ಅಂದರೆ ಕಾನ್ಫಿಡೆನ್ಸ್ ಇರಬೇಕು. ಸೊ ಅದನ್ನು ನೀವು ಮಾಡ್ಬೋದು. ಮಾಡಿದ ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ಸ್ ಹೇಳ್ತೀನಿ, ದ ಬಿಗ್ಗೆಸ್ಟ್ ಚಾಲೆಂಜ್ ಈಸ್ ಡಯಾಬಿಟೀಸ್ ವಿತ್ ಹಾರ್ಟ್ ಪೇಷಂಟ್ಸ್ಗೆ. ಯಾಕೆಂದರೆ ಡಯಾಬಿಟಿಸ್ ಪೇಷಂಟ್ಸು ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಸ್ಟ್ಯಾಟಿನ್ಸು, ಆ ಒಂದು ಬ್ಲಡ್ ಥಿನ್ನರ್ಸ್ ತಗೊಳ್ಳೋದ್ರಿಂದ ಮತ್ತು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಕಂಟ್ರೋಲ್ ಆಗಲ್ಲ ಶುಗರು. ಅವರು ನನ್ನ ಪ್ರಿನ್ಸಿಪಲ್ಸನ್ನು ಅಡಾಪ್ಟ್ ಮಾಡಬೇಕು. ಬೇರೆ ಟ್ಯಾಬ್ಲೆಟ್ಸ್ ಬಿಡಬಾರ್ದು. ಬೀಟಾ ಬ್ಲಾಕರ್ಸು ಮತ್ತು ಸಟನ್ ಅನ್ಸೈನಾಗಿ ಕೊಟ್ಟಿರ್ತಾರೆ, ಬಿ ಪಿ ಕೊಟ್ಟಿರ್ತಾರೆ, ಅವೆಲ್ಲ ಯಾವುದು ಬಿಡಬಾರ್ದು. ಬರೀ ಈ ಟ್ಯಾಬ್ಲೆಟ್ಸು ಮತ್ತು ಇದರಿಂದ ಯಾವುದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸಿಂದ ಆಟೋಮೆಟಿಕ್ಲಿ ಲಿವರ್ ಪ್ರಭಾವವಾಗಿ ಡಯಾಬಿಟಿಸ್ಗೆ ಇದಾಗ್ತದೆ. ಅದನ್ನು ನೀವು ತಿಳ್ಕೊಂಡು ಕರೆಕ್ಟಾಗಿ ಫಾಲೋ ಮಾಡ್ತಂತಂದರೆ ಯು ವಿಲ್ ಎಂಜಾಯ್ ದ ಲೈಫ್. ಆಮೇಲೆ ನಿಮಗೆ ಆಶ್ಚರ್ಯ ಅನಿಸುತ್ತೆ, ಯಾರ್ಯಾರು 20 ವರ್ಷ ನಿದ್ದೆ ಬಂದಿರಲ್ಲ, 19-20 ವರ್ಷ ಅಂಥವ್ರದ್ದು ನನ್ನದು ಟ್ರೀಟ್ಮೆಂಟು ಮತ್ತು ನನ್ನ ಡಯೆಟ್ಟು ತೊಗೊಂಡಾಗ ಬರೀ 1 ದಿನದಿಂದ 2 ದಿನಕ್ಕೆ ನಿದ್ದೆ ಬರ್ತದೆ. ಒಟ್ಟಾರೆ ಹೇಳ್ಬೇಕಂತಂದರೆ ನಿಮ್ಮ ಶರೀರದಲ್ಲಿ ಎಂಥ ಶಕ್ತಿ ಇದೆ ಅಂತಂದರೆ ಅದು ನಿಮಗೇನೆ ಗೊತ್ತಿಲ್ಲ. ನಿಮಗೆ ಬರೀ ಸೈಕಾಲಜಿಕಲಿ ಅಯ್ಯೋ ನಂದು ವಯಸ್ಸಾಗೋಯ್ತು, ನನಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಂಡು ಇನ್ನೂ ನೀವು ಪ್ರಾಬ್ಲಮ್ ತೊಗೊಳ್ತೀರಿ ವಿನಃ ಅದರಿಂದ ನೀವು ಆಚೆ ಬರೋದಿಲ್ಲ. ಆದ್ದರಿಂದ ನೀವು ಯಾವಾಗಲೂ ಅಂದ್ಕೊಳ್ಬೇಕು, ನಾನು ಮೋರ್ ದ್ಯಾನ್ 100 years 120 years ಇರಬೇಕು. ಆಮೇಲೆ ಯಾವ ಸತ್ತೋಗ್ತೀವಿ ಅದು ಹೇಳೋಕ್ಕಿಲ್ಲ, ಬಟ್ ಆರೋಗ್ಯದಿಂದಿದ್ದು ಏನಾಯಿತು ಅನ್ನೋದು ಏನು ಮಾಡೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ನಿಮ್ಮ ಇನ್ಬಿಲ್ಡ್ ಸಿಸ್ಟಮ್ಮೇನೆ ಕೆಲಸ ಮಾಡುತ್ತೆ. ಅದಕ್ಕೆ ನೀವು ಪೋಷಣೆ ಕೊಡಬೇಕು. ಅದಕ್ಕೆ ನೀವು ಮೆಡಿಟೇಷನ್ನು ಮತ್ತು ಪ್ರಾಣಾಯಾಮ ಮತ್ತು ಬೇರೆ ಏನೋ ವಾಕಿಂಗು ಇವೆಲ್ಲ ಮಾಡಿ ನಿಮ್ಮ ಶರೀರಕ್ಕೆ ನೀವು ಗೌರವ ಕೊಟ್ಟು ಅದನ್ನು ಪ್ರೊಟೆಕ್ಟ್ ಇಟ್ಕೊಂಡ್ರೆ ನೀವು ರಿಯಲಿ ಯು ವಿಲ್ ಎಂಜಾಯ್ ಲೈಫ್ ಲೈಕ್ ಎನಿಥಿಂಗ್. ಇಷ್ಟು ಹೇಳಿ ನಾನು ವಿಸ್ತಾರ ಚಾನಲ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಈ ರೀತಿ ಈ ಮನೆಯಲ್ಲೇ ಮದ್ದು ಇದೆ ಅಂತ ಹೇಳ್ಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.